ಮಾಡಿಯೇ ಏಕೆ ದ್ರೌಪದಿಯ ಅಭಿಪ್ರಾಯ ಹೀಗಾಯಿತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲ ಕರ್ತವ್ಯವಲ್ಲವೇ? ಏಕೆ ಹಿಂದುಳಿದ ನಾಲ್ವರು ಅವಳಿಗೆ ಪತಿಗಳಲ್ಲವೇ? ಅವರೇ ನನ್ನ ಬಗೆಹರಿಸದೆ ಅದಕ್ಕೂ ಈ ಭೀಮನಿಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಪುರಸಭೆಯಲ್ಲಿ ಬಂಡದು ಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನೆನುತ ಜನಗದ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟಿಗೆ ನೆನುತ ದುಡಿದೆಯೋ ಗಂಡುಗಲಿ ನೀನೆಂದು ದಂಬದ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯೊಳಿದೆಯೋ ಇಳಿಪ ಮನೋಹರ ಕಣ್ಣೀರು ಕರೆದಿರುವಲ್ಲವೇ? ಈ ನಿನ್ನ ಕಣ್ಣೀರ ಕಂಬನಿಯ ಬದಲಾಗಿ ಹಾಗೆ ಹೆಂಡಿರ ಕಣ್ಣಲ್ಲಿ ಶತಸಹಸ್ರಾರು ಮಡಿ ಕಂಬನಿಯನ್ನೇ ತಂದಿದೆ. ಕಾಲನೆ ಕೌರವನಿಗೆ ಬೆಂಬಲವಾಗಿ ತಂದಿರಲಿ ಕಲಕಿ ಕುರು ಸಮುದ್ರವ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳನ್ನು ಗುಡಿಗುಟ್ಟಿ ದುಶ್ಯಾಸನರೊಡನೆ ಮಗನು ದರ್ಪಿದ ದುರ್ಯೋಧನ ತೊಡೆಯನ್ನು ಹೊಡೆದು ದೃಪದ ಸುತೆ ಕಟ್ಟಿಸುವೆ ನಿನ್ನ ಬಿಡುವಿರಿ. ಪಡೆದಿರು ಹೆದಯ ನರಕ ಬರ್ತನ ಕೇಳಿದೆಯ ಎಂದ ವಿಮತ ಕೃಷ್ಣ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ನಿಲ್ಲು ನಿಲ್ಲು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾಗುವುದೇ? ಮುಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶ ಉಂಟು ಮಾಡಿದ ಆ ಕೌರವೊಡನೆ ಸಂಧಿ ಪಾಲಾಕ್ಷಣ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವ ಪಾಲಾಕ್ಷಣ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವ ವಿಧ ವಿಧ ಅಸ್ತ್ರ ಪ್ರಯೋಗದಿ ಗಳಿಸಿದನ ಜಯನೆಂಬ ಹೆಸರು. ಹರಿಗಳ ತಗೈಯಲ್ ಅಮಿತೋತ್ಸಾಹದಿ
ಕೀರ್ತಿ ಪ್ರತಿಷ್ಠೆಗಳೇ ಆ ಚಂದ್ರ ಕಾರ್ಯವಾಗಿ ಉಳಿಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧವು ನಡೆದೆತ್ತಿರಬೇಕು.